My dear students, welcome to online classes. So in the last class, we have studied in the terms of trade, concepts of terms of trade. So some of those concepts is already discussed in last classes. So net barter terms of trade, gross barter terms of trade, income terms of trade, single factorial terms of trade, double factorial terms of trade. In these concepts is already discussed in the last classes. So let's today's classes remaining other two concepts of terms of trade. So the real cost of terms of trade and utility terms of trade. In these two concepts there will be discussed in today's classes. So ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಈ ವ್ಯಾಪಾರದ ಕರಾರುಗಳ ಪರಿಕಲ್ಪನೆಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಹಿಂದಿನ ತರಗತಿಯಲ್ಲಿ 5 ಪರಿಕಲ್ಪನೆಗಳ ಬಗ್ಗೆ ನಾವು ಚರ್ಚಿಸಿರ್ತಕ್ಕಂಥದ್ದು. ಒಟ್ಟು ಸಾಟಿ ವ್ಯಾಪಾರದ ಕರಾರುಗಳು, ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು, ಆದಾಯ ವ್ಯಾಪಾರದ ಕರಾರುಗಳು, ಏಕಘಟಕ ವ್ಯಾಪಾರದ ಕರಾರುಗಳು, ದ್ವಿಘಟಕದ ವ್ಯಾಪಾರದ ಕರಾರುಗಳು. ಈ 5 ಪರಿಕಲ್ಪನೆಗಳನ್ನು ಸಮೀಕರಣದ ಮೂಲಕ ಚರ್ಚಿಸಲಾಗಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಉಳಿದ 2 ಪರಿಕಲ್ಪನೆಗಳು, ಸೊ ನೈಜ ವೆಚ್ಚ ವ್ಯಾಪಾರದ ಕರಾರುಗಳು ಮತ್ತು ತುಷ್ಟಿಗುಣದ ವ್ಯಾಪಾರದ ಕರಾರುಗಳನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ 6th one, ಸೊ ದ ರಿಯಲ್ ಕಾಸ್ಟ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್. ರಿಯಲ್ ಕಾಸ್ಟ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್. ಸೊ in these concept, Jacob Weiner has also developed terms of trade index to measures the real gain from international trade. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗತಕ್ಕಂತಹ ಈ ನೈಜ ಗಳಿಕೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಪ್ರೊಫೆಸರ್ ಜೇಕಬ್ ವೈನರ್ ಎಂಬ ಅರ್ಥಶಾಸ್ತ್ರಜ್ಞರು ಈ ನೈಜ ವೆಚ್ಚ ವ್ಯಾಪಾರದ ಕರಾರು ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರೊಫೆಸರ್ ಜೇಕಬ್ ವೈನರ್ ಹ್ಯಾಸ್ ಆಲ್ಸೋ ಡೆವಲಪ್ಡ್ ಟರ್ಮ್ಸ್ ಆಫ್ ಟ್ರೇಡ್ ಇಂಡೆಕ್ಸ್ ಟು ಮೆಜರ್ಸ್ ದ ರಿಯಲ್ ಗೇನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗತಕ್ಕಂತಹ ನೈಜ ಗಳಿಕೆಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸೊ ಜೇಕಬ್ ವೈನರ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಒಂದು ಪರಿಕಲ್ಪನೆಯನ್ನು, ನೈಜ ವ್ಯಾಪಾರದ ಕರಾರು ಎಂಬ ಪರಿಕಲ್ಪನೆಯನ್ನು ನಿರೂಪಿಸಿರ್ತಕ್ಕಂಥದ್ದು ಅನ್ನು. ಸೊ ದಿಸ್ ಇಂಡೆಕ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದಿ ಎ ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ವಿತ್ ದಿ ರಿಸಿಪ್ರೋಕಾಲ್ ಆಫ್ ಆನ್ ಇಂಡೆಕ್ಸ್ ಆಫ್ ದಿ ಅಮೌಂಟ್ ಆಫ್ ಡಿಶ್ ಯುಟಿಲಿಟಿ ಪರ್ ಯೂನಿಟ್ ಪ್ರೊಡಕ್ಟಿವ್ ರಿಸೋರ್ಸಸ್ ಯೂಸ್ಡ್ ಇನ್ ಪ್ರೊಡ್ಯೂಸಿಂಗ್ ಎಕ್ಸ್ಪೋರ್ಟ್ ಕಮೋಡಿಟೀಸ್. ಇಲ್ಲಿ ನೈಜ ವ್ಯಾಪಾರದ ಕರಾರುಗಳನ್ನು ಕಂಡುಹಿಡಿಯಲಿಕ್ಕೆ ನಾವು ಯಾವ ಸೂತ್ರವನ್ನು ಬಳಸ್ತೀವಿ ಮತ್ತು ನೈಜ ವ್ಯಾಪಾರದ ಕರಾರು ಸೂಚ್ಯಾಂಕ ಅಂದರೆ ಏನು? ಇಲ್ಲಿ ನೈಜ ವ್ಯಾಪಾರದ ಕರಾರು ಕಂಡುಹಿಡಿಯತಕ್ಕಂಥದ್ದು ಏಕಘಟಕ ವ್ಯಾಪಾರದ ಕರಾರನ್ನು ರಫ್ತು ಸರಕಿನ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಉತ್ಪಾದನಾಂಗಗಳ ಪ್ರತಿ ಘಟಕದ ಅಸಂತುಷ್ಟಿಯ ಪ್ರಮಾಣದ ಸೂಚ್ಯಾಂಕದಿಂದ ಗುಣಿಸಿದರೆ ನಮಗೆ ನೈಜ ವ್ಯಾಪಾರದ ಕರಾರು ಲಭ್ಯವಾಗತಕ್ಕಂಥದ್ದು. ದಿಸ್ ಇಂಡೆಕ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ಸಿಂಗಲ್ ಫ್ಯಾಕ್ಟರಲ್ ಟರ್ಮ್ಸ್ ಆಫ್ ಟ್ರೇಡ್ ವಿತ್ ದಿ ರಿಸಿಪ್ರೋಕಾಲ್ ಆಫ್ ಆನ್ ಇಂಡೆಕ್ಸ್ ಆಫ್ ದಿ ಅಮೌಂಟ್ ಆಫ್ ಡಿಶ್ ಯುಟಿಲಿಟಿ ಪರ್ ಯೂನಿಟ್ ಪ್ರೊಡಕ್ಟಿವ್ ರಿಸೋರ್ಸಸ್ ಯೂಸ್ಡ್ ಇನ್ ಪ್ರೊಡ್ಯೂಸಿಂಗ್ ಎಕ್ಸ್ಪೋರ್ಟ್ ಕಮೋಡಿಟೀಸ್. ಇಲ್ಲಿ ನೈಜ ವ್ಯಾಪಾರದ ಕರಾರನ್ನು ಕಂಡುಹಿಡಿಯಲಿಕ್ಕೆ ಏಕಘಟಕ ವ್ಯಾಪಾರದ ಕರಾರನ್ನು ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಉತ್ಪಾದನಾಂಗಗಳ ಪ್ರತಿ ಘಟಕದ ಅಸಂತುಷ್ಟಿಯ ಪ್ರಮಾಣದ ಸೂಚ್ಯಾಂಕದಿಂದ ಗುಣಿಸಿದರೆ, ಮಲ್ಟಿಫಿಕೇಶನ್ ಮಾಡಿದರೆ ಆಗ ನಮಗೆ ನೈಜ ವೆಚ್ಚದ ವ್ಯಾಪಾರದ ಕರಾರು ಲಭ್ಯವಾಗತಕ್ಕಂಥದ್ದು. So it can be expressed as an equation TR is equal to TS, RX is equal to PX upon PM FX RX. So this is the equation of the real cost terms of trade. ಇದು ನೈಜ ವ್ಯಾಪಾರ ಕರಾರನ್ನ
ಕಂಡುಹಿಡಿಯಲಿಕ್ಕೆ ನಾವು ಬಳಸ್ತಾ ಇರತಕ್ಕಂತ ಸೂತ್ರ. TR is equal to TS, RX is equal to PX upon PM, FX RX. So where TR is the real cost terms of trade. TR means real cost terms of trade, and TS is single factorial terms of trade. TS means single factorial terms of trade, and RX is the index of the amount of this utility per unit of productive resources used in producing exporting commodities. So ಹಾಗಾಗಿ ಇಲ್ಲಿ TR ಅಂತಂದ್ರೆ ನೈಜ ವೆಚ್ಚದ ವ್ಯಾಪಾರದ ಕರಾರು, TS ಅಂತಂದ್ರೆ ಏಕ ಘಟಕದ ವ್ಯಾಪಾರದ ಕರಾರು, RX ಅಂತಂದ್ರೆ RX means so is the index of the amount of the this utility per unit productive resources used in producing exporting commodities. ಅಂದ್ರೆ ಇಲ್ಲಿ ಏಕ ಘಟಕದ RX ಅಂತಂದ್ರೆ ಏಕ ಘಟಕ ವ್ಯಾಪಾರದ ಕರಾರು, ರಫ್ತು ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಉತ್ಪಾದನಾಂಗಗಳ ಪ್ರತಿ ಘಟಕದ ಅಸಂತುಷ್ಟಿಯ ಪ್ರಮಾಣದ ಸೂಚ್ಯವನ್ನ ಸೂಚಿಸ್ತಕ್ಕಂಥದ್ದು RX ಆಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ದಿ ರಿಯಲ್ ಕಾಸ್ಟ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್. ಸೊ ಇಲ್ಲಿ ನೈಜ ವೆಚ್ಚದ ವ್ಯಾಪಾರದ ಕರಾರುಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗತಕ್ಕಂತಹ ನೈಜ ಗಳಿಕೆಯನ್ನ ಕಂಡುಹಿಡಿಯಲಿಕ್ಕೆ, ಲೆಕ್ಕಾಚಾರ ಮಾಡಲಿಕ್ಕೆ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿರ್ತಕ್ಕಂಥದ್ದು ಅಂತ. ಅಂಡ್ ಸೆಕೆಂಡ್ ಒನ್, ಸೆವೆಂತ್ ಒನ್, ಲಾಸ್ಟ್ ಒನ್, ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್. ತುಷ್ಟಿಗುಣ ವ್ಯಾಪಾರದ ಕರಾರು ಅಂತ ಕರೀತಾರೆ. ದ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಇಂಡೆಕ್ಸ್ ಮೆಜರ್ಸ್ so the changes in the disutility of producing a unit of export and changes in the relative satisfaction yielded by imports and the domestic products foregone as the result of export production. That is called a utility terms of trade. So this utility terms of trade is also developed by Professor Jacob Wiener. So Jacob Wiener ಎಂಬ ಅರ್ಥಶಾಸ್ತ್ರಜ್ಞರು ಈ ತುಷ್ಟಿಗುಣ ವ್ಯಾಪಾರದ ಕರಾರು ಎಂಬ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಸೊ ತುಷ್ಟಿಗುಣ ವ್ಯಾಪಾರದ ಕರಾರನ್ನ ಕಂಡುಹಿಡಿಯಲಿಕ್ಕೆ ನೈಜ ವೆಚ್ಚದ ವ್ಯಾಪಾರದ ಕರಾರನ್ನ ಆಮದುಗಳ ಸಾಪೇಕ್ಷ ಉಪಯುಕ್ತತೆ ಮತ್ತು ರಫ್ತು ಸರಕುಗಳನ್ನು ಉತ್ಪಾದಿಸಲು ತ್ಯಾಗ ಮಾಡಲಾಗಿರ್ತಕ್ಕಂತಹ ದೇಶೀಯ ಸರಕುಗಳ ಸೂಚ್ಯಾಂಕದಿಂದ ಗುಣಿಸಬೇಕಾಗುತ್ತೆ. ಆಗ ನಮಗೆ ಈ ತುಷ್ಟಿಗುಣದ ವ್ಯಾಪಾರದ ಕರಾರುಗಳು ಲಭ್ಯವಾಗ್ತಕ್ಕಂಥದ್ದು. ದ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಇಂಡೆಕ್ಸ್ ಮೆಜರ್ಸ್ ದ ಚೇಂಜಸ್ ಇನ್ ದಿ ಡಿಸ್ಯುಟಿಲಿಟಿ ಆಫ್ ಪ್ರೊಡ್ಯೂಸಿಂಗ್ ಎ ಯೂನಿಟ್ ಆಫ್ ಎಕ್ಸ್ಪೋರ್ಟ್ and changes in the relative satisfaction yielded by imports and the domestic product foregone as the result of the export production. ಇಲ್ಲಿ ತುಷ್ಟಿಗುಣ ವ್ಯಾಪಾರದ ಕರಾರನ್ನ ಕಂಡುಹಿಡಿಯಬೇಕು ಅಂತಂದ್ರೆ ನೈಜ ವ್ಯಾಪಾರದ ಕರಾರನ್ನ ಆಮದುಗಳ ಸಾಪೇಕ್ಷ ಉಪಯುಕ್ತತೆ ಮತ್ತು ರಫ್ತು ಸರಕುಗಳನ್ನು ಉತ್ಪಾದಿಸುವಾಗ ತ್ಯಾಗ ಮಾಡಲಾಗಿರ್ತಕ್ಕಂತಹ ದೇಶೀಯ ಸರಕುಗಳನ್ನ ನಾವು ಇಲ್ಲಿ ಸೂಚ್ಯಾಂಕದಿಂದ ಗುಣಿಸಬೇಕಾಗುತ್ತೆ. ಅಂದರೆ ತುಷ್ಟಿಗುಣ ವ್ಯಾಪಾರದ ಕರಾರು ರಫ್ತು ಸರಕುಗಳ ಉತ್ಪಾದನೆಗೆ ತ್ಯಾಗ ಮಾಡಲಾಗಿರ್ತಕ್ಕಂತಹ ದೇಶೀಯ ಸರಕುಗಳು ಮತ್ತು ಆಮದು ಸರಕುಗಳ ಸಾಪೇಕ್ಷ ಉಪಯುಕ್ತತೆಯ ಒಂದು ಸೂಚ್ಯಾಂಕವಾಗಿರ್ತಕ್ಕಂಥದ್ದನ್ನ ಇದು ಸೂಚಿಸ್ತಾ ಇರ್ತಕ್ಕಂಥದ್ದು. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅನ್ ಇಂಡೆಕ್ಸ್ ಆಫ್ ದಿ relative utility of imports and domestic commodities foregone to produce exports. So the utility terms of trade index is calculated by multiplying the real cost terms of trade index
with an index of the relative average utility of imports of domestic commodities foregone. So this is the find out the formulation of the utility index, utility terms of trade. ಇಲ್ಲಿ ತುಷ್ಟಿಗುಣದ ವ್ಯಾಪಾರದ ಕರಾರನ್ನು ಕಂಡುಹಿಡಿಯಬೇಕಾದ್ರೆ ನೈಜ ವ್ಯಾಪಾರದ ಕರಾರನ್ನ ಆಮದುಗಳ ಸಾಪೇಕ್ಷ ಉಪಯುಕ್ತತೆ ಮತ್ತು ರಫ್ತು ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ತ್ಯಾಗ ಮಾಡಲಾಗಿರ್ತಕ್ಕಂತಹ ದೇಶೀಯ ಸರಕುಗಳ ಸೂಚ್ಯಂಕದಿಂದ ಗುಣಿಸಬೇಕಾಗುತ್ತೆ. ಆಗ ನಮಗೆ ಈ ತುಷ್ಟಿಗುಣದ ವ್ಯಾಪಾರದ ಕರಾರು ಸೂಚ್ಯಂಕದ ಮೌಲ್ಯ ಲಭ್ಯವಾಗತಕ್ಕಂಥದ್ದು. ಇಫ್ ವಿ ಡಿನೋಟ್ ದ ಅವರೇಜ್ ಯುಟಿಲಿಟಿ ಬೈ ಯು and the domestic commodities whose consumption so is foregone to use the resources for export production, by then u is equal to um1 ua1 bar um0 upon u0, where u is a utility index of relative utility of imports and domestically foregone commodities. Thus, the utility terms of trade can be expressed as the equation Tu is equal to Tru, so is equal to Px upon Pm, Fx Ru x. So, ಇಲ್ಲಿ ತುಷ್ಟಿಗುಣ ವ್ಯಾಪಾರದ ಕರಾರನ್ನ ಕಂಡುಹಿಡಿಯಲಿಕ್ಕೆ ಈ ಸೂತ್ರವನ್ನು ಬಳಸತಕ್ಕಂಥದ್ದು. Tu is equal to Tr or Tr is equal to Px upon Pm, Fx Ru x. Since the real terms of trade index and utility terms of trade index invalue the measurement of this utility in terms of pain and sacrifice, the or also concept, as a matter of fact, it is not possible to measure this utility in a concentrate terms of trade. ಇಲ್ಲಿ ಒಂದು ತುಷ್ಟಿಗುಣ ವ್ಯಾಪಾರದ ಕರಾರನ್ನ ನಾವು ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನ ಬಳಸತಕ್ಕಂಥದ್ದು. ಪ್ರಾಯೋಗಿಕವಾಗಿ ತುಷ್ಟಿಗುಣದ ಪರಿಕಲ್ಪನೆಯನ್ನ ಬಳಸೋದು ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿ ಜೇಕಬ್ ವೈನರ್ ಎಂಬ ಅರ್ಥಶಾಸ್ತ್ರಜ್ಞರು ಈ ತುಷ್ಟಿಗುಣ ವ್ಯಾಪಾರದ ಕರಾರನ್ನ ಅಳವಡಿಸಿಕೊಂಡು ಇಲ್ಲಿ ದೇಶೀಯ ರಫ್ತು ಸರಕುಗಳ ತ್ಯಾಗ ಮತ್ತು ಆಮದು ಸರಕುಗಳ ಸಾಪೇಕ್ಷ ಉಪಯುಕ್ತತೆಯ ನಡುವಿನ ಒಂದು ಅಂತರದ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಯಾವ ರೀತಿ ಲಾಭವಾಗುತ್ತೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಈ ಒಂದು ಪರಿಕಲ್ಪನೆಯನ್ನ ಬಳಸಿಕೊಂಡಿರ್ತಕ್ಕಂಥದ್ದು. ಸಿನ್ಸ್ ದ ರಿಯಲ್ ಟರ್ಮ್ಸ್ ಆಫ್ ಟ್ರೇಡ್ ಇಂಡೆಕ್ಸ್ ಅಂಡ್ ಯುಟಿಲಿಟಿ ಟರ್ಮ್ಸ್ ಆಫ್ ಟ್ರೇಡ್ ಇಂಡೆಕ್ಸ್ ಇನ್ವಾಲ್ವ್ಸ್ ದಿ ಮೆಜರ್ಮೆಂಟ್ ಆಫ್ ದಿಸ್ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ಪೇನ್ ಅಂಡ್ ಸ್ಯಾಕ್ರಿಫೈಸ್. They are exclusive concepts. ಇಲ್ಲಿ ನೈಜ ವೆಚ್ಚದ ವ್ಯಾಪಾರದ ಕರಾರು ಮತ್ತು ತುಷ್ಟಿಗುಣ ವ್ಯಾಪಾರದ ಕರಾರು ಇವೆರಡೂ ಒಗ್ಗೂಡಿಕೊಂಡು ಇಲ್ಲಿ ಅಸಂತುಷ್ಟಿಯ ವ್ಯಾಪಾರದ ಕರಾರನ್ನ ಕಂಡುಹಿಡಿಯತಕ್ಕಂಥದ್ದು. ಅಂದ್ರೆ ಇಲ್ಲಿ ಆಮದುಗಳ ಸಾಪೇಕ್ಷ ಉಪಯುಕ್ತತೆ ಮತ್ತು ರಫ್ತು ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ತ್ಯಾಗ ಮಾಡಲಾಗಿರ್ತಕ್ಕಂತಹ ದೇಶೀಯ ಸರಕುಗಳ ಸೂಚ್ಯಾಂಕವನ್ನ ಗುಣಿಸಿಕೊಂಡು ಈ ತುಷ್ಟಿಗುಣದ ವ್ಯಾಪಾರದ ಕರಾರು ಮೌಲ್ಯವನ್ನ ಕಂಡುಹಿಡಿಯಲಾಗ್ತಕ್ಕಂಥದ್ದು. ಸೊ ದೀಸ್ ಆರ್ ದಿ ಕಾನ್ಸೆಪ್ಟ್ಸ್ ಆಫ್ ದಿ ಟರ್ಮ್ಸ್ ಆಫ್ ಟ್ರೇಡ್. ಓಕೆ, ಥ್ಯಾಂಕ್ ಯು.